ಮಾತರಿಗಳ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಮರೀದ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವತ್ತು ನಾನೊಬ್ಬಳೇ ಮೆಟ್ರೋ ತೊಗೊಂಡು ರಕ್ಷಿತ್ ಇರೋ ಪ್ಲೇಸ್ ಹತ್ರ ಹೋಗ್ತಾ ಇದ್ದೀನಿ. ರಕ್ಷಿತಿಗೆ ಅವನ ಆಫೀಸಿಂದ ಏನೋ ಓರಿಯೆಂಟೇಷನ್ ಇತ್ತು ಅಂತ ಅವ್ನು ಬೆಳಗ್ಗೆನೇ ಹೋಗಿದ್ದ. ನೀನು ಈವ್ನಿಂಗ್ ಬಂದು ನನ್ನ ಜೊತೆ ಜಾಯ್ನ್ ಆಗೋ, ಅಲ್ಲೇ ಸುತ್ತಾಡ್ಕೊಂಬರೋಣ ಅಂತ ಹೇಳಿದ. ಸೊ ಹಾಗಾಗಿ ಇವಾಗ ನಾನೊಬ್ಬಳೇ ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ಜಪಾನಿಗೆ ಬಂದಮೇಲೆ ನಾನು ಒಬ್ಬಳೇ ಟ್ರಾವೆಲ್ ಮಾಡ್ತಿರೋದು ಮೆಟ್ರೋದಲ್ಲಿ. ಸೊ ಟಿಕೆಟಲ್ಲಿ ಆರಾಮ್ಸೆ ಮಾಡಿಸಿದೆ, ಏನೂ ಕನ್ಫ್ಯೂಸ್ ಆಗಿಲ್ಲ. ಬಿಕಾಸ್ ಲಾಸ್ಟ್ 2-3 ಡೇಸಿಂದ ನಾವು ಇದೇ ಮೆಟ್ರೋ ಸ್ಟೇಷನಲ್ಲಿ ಓಡಾಡ್ತಾ ಇದ್ವಿ ನಾನು ರಕ್ಷಿತ, ಹಾಗಾಗಿ ಏನೂ ಅಷ್ಟೊಂದೇನು ಕಿರಿಕಿರಿ ಆಗಿಲ್ಲ. ಇವಾಗ ವೇಟಿಂಗ್ ಫಾರ್ ಮೆಟ್ರೋ. ಲೆಟ್ಸಿ ಎಲ್ಲ ಕರೆಕ್ಟಾಗಿ ಒಬ್ಬಳೇ ಹೋಗಿ ರೀಚ್ ಆಗ್ತೀನ ಅಂತ. ನಾನೇ ಬೇಗ ಬಂದು ರೀಚ್ ಆದೆ, ರಕ್ಷಿತ್ ಇನ್ನೂ ಬಂದಿಲ್ಲ, ಕಾಯ್ತಾ ಇದ್ದೀನಿ ಅವನಿಗೆ. ಫೈನಲಿ ಆಯ್ತು ಟಿಕೆಟ್. ಗಂಡ ಹೆಂಡತಿಗೆ ಇಬ್ಬರಿಗೆ ಇದೇ ಕೆಲಸ ಅಂತ ಅನ್ಕೊಂತಾರೆ. ಆ ಕಡೆಯಿಂದ ನೀನು ವಿಡಿಯೋ ಮಾಡಿ, ಈ ಕಡೆಯಿಂದ ನಾನು ಒಂದೇ ಬಂದಿದ್ದೀವಿ ಇವತ್ತು. ಈ ಪ್ಲೇಸಿಗೆ ಬಂದ್ರೆ ಎಲ್ಲರೂ ಮೊಬೈಲ್ ಹಿಡ್ಕೊಂಡು ರೆಡಿ ಇರ್ತಾರೆ ಕೈಯಲ್ಲಿ, ಒಂದು ಸೀನ್ ನ ಕ್ಯಾಪ್ಚರ್ ಮಾಡೋದಕ್ಕೋಸ್ಕರ. ಆ ಸೀನ್ ಬರೋದು ಖಾಲಿ 3 ಸೆಕೆಂಡ್ಸ್, ಬಟ್ ಆದ್ರೆ ಇಷ್ಟೊಂದು ಜನ ವೆಯ್ಟ್ ಮಾಡ್ತಿರ್ತಾರೆ. ಅದೇ ನೋಡಿ, ಇದಕ್ಕೆ ಶಿಂಜುಕು 3D ಬಿಲ್ ಬೋರ್ಡ್ ಅಂತ ಹೇಳ್ತಾರೆ. ಶಿಂಜುಕುಲಿ ಇದು ಒನ್ ಆಫ್ ದ ಫೇಮಸ್ ಸ್ಪಾಟ್. ಇದು ಒಂದು ಜಸ್ಟ್ ಅಡ್ವರ್ಟೈಸ್ಮೆಂಟ್ ಡಿಸ್ಪ್ಲೇ. ಈ ಡಿಸ್ಪ್ಲೇಲಿ ಈ ಕ್ಯಾಟಿನ 10 ಸೆಕೆಂಡ್ ಆ್ಯಡ್ ಬರುತ್ತೆ. ಈ ಆ್ಯಡ್ ಅಂತೂ ಸಿಕ್ಕಾಪಟ್ಟೆ ವೈರಲ್, ಇನ್ಸ್ಟಾಗ್ರಾಮ್ ವೈರಲ್ ಸ್ಪಾಟ್ ಇದು. ಜಪಾನಿಗೆ ಬಂದಂಥ ಎಲ್ಲ ಟೂರಿಸ್ಟ್ಗಳು ಇಲ್ಲಿಗಂತೂ ವಿಸಿಟ್ ಮಾಡೇ ಮಾಡ್ತಾರೆ ಈ ಕ್ಯೂಟ್ ಆಗಿರೋ ಕ್ಯಾಟ್ನ ನೋಡಕ್ಕೆ. ನೋಡ್ಲಿಕ್ಕೆ ಬಂದಿದ್ದ ರಕ್ಷ ನೋಡ್ದ ಬೆಕ್ಕ ನಿನ್ ಥರನೇ ಇದೆ ಅಲ್ಲ ಅದು ಅನ್ಕೊಂಡು. ನಾವಿವಾಗ ಡಾಂಕಿಗೆ ಬಂದ್ವಿ. ಇಲ್ಲಿ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಾಗಲೂ ನೋಡಿದೆ, ಬಟ್ ಇಲ್ಲಂತೂ ಹ್ಯೂಜ್ ಕಲೆಕ್ಷನ್ಸ್ ಇದೆ. ಆ್ಯಕ್ಚುಲಿ ನೋಡಿ, ಇದೆಲ್ಲ ಒರಿಜಿನಲ್ ಲೂಯಿ ವಿಟಾನ್, ಗೂಚಿ ಅವೆಲ್ಲ ಬ್ಯಾಗ್ಸ್, ಬಟ್ ಸೆಕೆಂಡ್ ಹ್ಯಾಂಡ್ ಎಲ್ಲದು. ಯೂಸ್ ಮಾಡಿ ಬೇಡ ಅಂತ ಹೇಳಿ ಅಂದರೆ ಕೊಟ್ಟರೆ ಅದ್ರದ್ದೇನೋ ಹಾಫ್ ರೇಟ್ ಏನೋ ಪೇ ಮಾಡ್ತಾರೆ ಅನಿಸುತ್ತೆ. ಇಲ್ಲಿ ಅದ್ರದ್ದು ಹಾಫ್ ರೇಟಿಗೆ ಎಷ್ಟಕ್ಕೋ ಇದು ಸೇಲ್ ಮಾಡ್ತಾರೆ. ಇದನ್ನು ತೊಗೊಳ್ತಾರೆ. ಇದು ನಿಮಗೆ ಯಾರಿಗೂ ಅನಿಸಲ್ಲ ಸೆಕೆಂಡ್ ಹ್ಯಾಂಡ್ ಅಂತ, ಮುಖಕ್ಕೆ ಕೊಡ್ದಂಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಇದೆಲ್ಲ ಗೂಚಿ ಬ್ಯಾಗ್ಸ್. ಹಿಂಗೆ ಮುಟ್ಬೋದು ಆ್ಯಕ್ಚುಲಿ, ಅಷ್ಟು ಓಪನ್ ಆಗಿ ಹಾಕಿದ್ದಾರೆ ಇಲ್ಲೆಲ್ಲ. ನೈಸ್. ಇದು ಎಲ್ಲದು ಒರಿಜಿನಲ್ ಬ್ರ್ಯಾಂಡ್ಸ್ ಗೊತ್ತಾ, ಎಲ್ಲ ಓಪನ್ ಆಗಿ ಡಿಸ್ಪ್ಲೇಲಿ ಹಾಕಿಟ್ಟಿರ್ತಾರೆ, ಬಟ್ ಅದೇ ಸೆಕೆಂಡ್ ಹ್ಯಾಂಡ್. ಬಟ್ ಆದರೆ ಇಲ್ಲಿ ಎಲ್ಲೂ ಡೂಪ್ಲಿಕೇಟ್ ಅಂತೂ ನಿಮಗೆ ಸೇಲ್ ಮಾಡಲ್ಲ. ಒಂದೇ ಒರಿಜಿನಲ್ ಬ್ರ್ಯಾಂಡ್ ಸೇಲ್ ಮಾಡ್ತಾರೆ, ಇಲ್ಲಾಂದ್ರೆ ಅದ್ರ ಸೆಕೆಂಡ್ಸ್ನ ಸೇಲ್ ಮಾಡ್ತಾರೆ. ಬಟ್ ಎಲ್ಲೂ ಚೀಟಿಂಗ್ ಅಂತೂ ನಡೆಯಲ್ಲ. ಶಿಂಜುಕು ಇದೆಯಲ್ಲ, ಇದೊಂಥರ ತುಂಬ ಒಂಥರ ಹ್ಯಾಪನಿಂಗ್ ಪ್ಲೇಸ್. ಇವಾಗ ಇನ್ನೂ ಕರೆಕ್ಟ್ ಟೈಮ್ ಒಂದು 5:30 ಏನೋ. ಈಗಲೇ ಇಷ್ಟು ಕ್ರೌಡೆಡ್ ಆಗಿದೆ ಇಲ್ಲಿ. ನೈಟೆಲ್ಲ ಇನ್ನೂ ಕ್ರೌಡ್ ಆಗಿರುತ್ತೆ. ಮತ್ತು ನೈಟ್ ಒಂಥರ ಜಿಗಿಮಿಗಿ ಲೈಟಿಂಗ್ಸು ನೋಡೋಕ್ಕೆ ಚಂದ ಬೆಳಗ್ಗೆಕ್ಕಿಂತ. ನಾನು ಲಾಸ್ಟ್ ಟೈಮ್ ಬರ್ತಾ ಈವ್ನಿಂಗ್ ಬಂದಿದ್ದು, ಸೊ ಈ ಸಲ ಮಾರ್ನಿಂಗ್. ಸೊ ನೈಟ್ ಆಗೋ ತನಕ ಇರೋಣ ಅಂತ ಹೇಳಿದ್ದಾನೆ ಅವನು, ಅದನ್ನು ನೋಡಿಕೊಂಡು ಹೋಗೋಣ ಅಂತ. ಒಂಥರ ಹ್ಯಾಪನಿಂಗ್ ಪ್ಲೇಸು. ಎಷ್ಟು ಜನ ಟೂರಿಸ್ಟ್ಗಳು ಗೊತ್ತಾ, ಎಂತೆಂಥದೋ ಶಾಪ್ಸ್ ಇಲ್ಲ ಆ್ಯಕ್ಚುಲಿ. ಆಗ್ಲಿಂದ ನಾವು ನೋಡ್ಕೊಂಡು ಸುತ್ತಾಡ್ತಾ ಇದ್ದೀವಿ. ಜಪಾನಲ್ಲಿ ಈ ಗೇಮಿಂಗ್ ಸ್ಟೇಷನ್ ಅಲ್ಲದೆ ಸ್ಪೆಷಲಿ ಈ ಕ್ರೇನ್ ಗೇಮ್ಸ್ ಎಲ್ಲ ಸಿಕ್ಕಾಪಟ್ಟೆ ಫೇಮಸ್. ಲಕ್ಕಿದ್ರೆ ಸಿಗುತ್ತೆ, ಇಲ್ಲಾಂದ್ರೆ ಚೊಂಬು. ನಾವು ಟ್ರೈ ಮಾಡೋಣ ಅಂತ ಫಸ್ಟ್ ಟೈಮ್ ಮಾಡಕ್ಕೆ ಅಂತ ನಾನು ರಕ್ಷೆ ಹೋದ್ವಿ. ಮಿಸ್ ಆಗಿ ವಿಡಿಯೋನೇ ಮಾಡೋಕ್ಕಾಗಿಲ್ಲ. ನಾನು ಆನ್ ಇದೆ ಅಂದ್ಕೊಂಡು ರೆಕಾರ್ಡ್ ಮಾಡ್ತಾ ಇದ್ದೆ. ಇದು ನಾಡಿ ರಕ್ಷು ನನಗೆ ಗೊಂಬೆ ಗೆದ್ಕೊಟ್ಟ. ಥ್ಯಾಂಕ್ ಯು. ಆ್ಯಕ್ಚುಲಿ ಇದನ್ನು ತುಂಬ ಸ್ಕ್ಯಾಮ್ ಅಂತ ಹೇಳ್ತಾರೆ, ಬರೋದೇ ಇಲ್ಲ ಅಂತ ಹೇಳಿ. ನೋಡುವ, ಟ್ರೈ ಮಾಡೋಣ ಅಂತ ರಕ್ಷು ಆಡಕ್ಕೆ ಹೋದ. ಅದು ಹೋಗ್ತಾನೆ ದೊಡ್ಡ ಗೊಂಬೆಗೆ ಕೈ ಹಾಕಿದ್ರು. ಫೈನಲಿ ಸಿಕ್ತು. ಥ್ಯಾಂಕ್ ಯು. ವೆಲ್ಕಮ್. ಜಪಾನ್ ಅಂದರೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಗೇಮ್ಗಳ ಒಂದು ಫೌಂಡರ್ ಕಂಟ್ರಿ ಅಂತಲೇ ಹೇಳ್ಬೋದು. ಇಲ್ಲಂತೂ ಈ ಗೇಮಿಂಗ್ ಸ್ಟೇಷನ್ಸ್ಗಳಿಗೆಲ್ಲ ಬಂದರೆ ಎಷ್ಟು ವೆರೈಟಿ ಆಫ್ ಗೇಮಿಂಗ್ ಸ್ಟೇಷನ್ಸು, ಎಂತೆಂಥದೋ ಗೇಮ್ಸ್ಗಳು. ಈ ನಮಗಂತೂ ಯಾವುದೂ ತಲೆಗೆ ಹೋಗಲ್ಲ, ಅಷ್ಟಕ್ಕೊಂದು ವೆರೈಟಿ ಆಫ್ ಗೇಮ್ಸ್ಗಳು ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸಣ್ಣ ಮಕ್ಕಳಿಂದ ದೊಡ್ಡ ವಯಸ್ಸಾದವರು ಮುದುಕರು ಸಮೇತನೂ ಇಲ್ಲಿ ಬಂದು ದುಡ್ಡಾಕಿ ಆಡ್ತಾ ಇರ್ತಾರೆ. ಚೇಂಜ್ ಇಲ್ಲ ಅಂದರೆ ಇಲ್ಲೇ ಚೇಂಜ್ ಮೇಕರು ಇರುತ್ತೆ. 1000, 5000, 10,000 ನೋಟ್ ಹಾಕಿದರೆ ಎಲ್ಲ ಚೇಂಜ್ ಆಗಿ ಬರುತ್ತೆ. ಸೊ ಇದೊಂದು ಬೆಸ್ಟು. ಈ ಥರ ಚೇಂಜ್ ಮೇಕರ್ ಮಷೀನ್ ಎಲ್ಲ, ಚೇಂಜ್ ವೆಂಡಿಂಗ್ ಮಷೀನ್
ಎಲ್ಲ ಕಡೆನೂ ಇರುತ್ತೆ ನಿಮಗೆ. ಸ್ಟೇಷನ್ಸು, ಕನ್ವೀನಿಯನ್ಸ್ ಸ್ಟೋರ್ಸು, ಈ ಥರ ಶಾಪ್ಸ್ಗಳಲ್ಲೆಲ್ಲ ಎಷ್ಟು ಬೇಕಿದ್ರೂ ನಾವು ಚೇಂಜ್ ತಗೊಳ್ಬೋದು. ಇದೆ ನೋಡಿ 10,000, 5,000, 1,000 ಇಷ್ಟು ನೋಟ್ಗಳಲ್ಲಿ ನಾವು ಇಲ್ಲಿ ಚೇಂಜಸ್ನ ತಗೊಳ್ಬೋದು. 500 ಕಾಯಿನ್ಸ್ ಹಾಕಿದ್ರು ಚೇಂಜ್ ಬರುತ್ತೆ. ಹೀಗೆ ಸದ್ಯಕ್ಕೂ ಇಲ್ಲಿ ಸೌಂಡ್ ಒಂದು ಇರಿಟೇಟ್ ಆಗ್ತಾ ಇದೆ, ಸ್ವಲ್ಪ ಅಲ್ಲ ಮಾತ್ರ. ವಾಯ್ಸಿಗೆ ಚೆನ್ನಾಗಿ ಅನಿಸುತ್ತೆ ಇದೆಲ್ಲ. ಕೆಟ್ಟ ಇರಿಟೇಷನ್ ಆಗ್ತದೆ ಮಾತ್ರ ಸೌಂಡಿಗೆ. ಇನ್ನೂ ಒಂದು ಫ್ಲೋರ್ ಇದೆ, ಇದೇ 3rd ಫ್ಲೋರ್. ಮೇಲೆ ಅಂತ ಫುಲ್ ಗೇಮಿಂಗ್ ಝೋನ್ ಇವೆಲ್ಲ ಇಲ್ಲಿ. ಗೋವಾದಲ್ಲಿ ಕಸಿನೋಗಳು ಹೆಂಗ್ ಫೇಮಸ್ಸು, ಜಪಾನಲ್ಲಿ ಈ ಗೇಮಿಂಗ್ ಸ್ಟೇಷನ್ಗಳು ಅಷ್ಟೇ ಫೇಮಸ್. ಇಲ್ಲಿ ಕಸಿನೋನು ಇರುತ್ತೆ, ಬಟ್ ಆದ್ರೆ ಕಸಿನೋಕ್ಕಿಂತ ಈ ತರ ಗೇಮಿಂಗ್ ಸ್ಟೇಷನ್ಗಳಿಗೆ ಬಂದು ಎಲ್ಲರೂ ಆಟ ಆಡಿ ದುಡ್ಡು ಹಾಕೋದು, ಕಳ್ಕೊಳ್ಳೋದು, ಗೆಲ್ಲೋದೇ ಜಾಸ್ತಿ ಅಂತಾನೆ ಹೇಳ್ಬೋದು. ಯಪ್ಪ ಎಂತ ಕಿಚಿ 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 ಸೌಂಡ್ ಅಂದ್ರೆ ಹುಚ್ಚಿಡ್ದೋಯ್ತು ಒಂದು ಅರ್ಧ ಗಂಟೆ. ಇದು ಗೇಮಿಂಗ್ ಸ್ಟೇಷನ್ ಎಲ್ಲ ಏನಿದೆ ನೋಡಿ, ಇದೆಲ್ಲದು ಒಂಥರ ಅಡಿಕ್ಷನ್ ಆಯ್ತಾ. ಸೀರಿಯಸ್ಲಿ ನಾವು ಒಳಗಡೆ ಹೋಗಿ ಒಂದು ಡಾಲ್ ಗೆದ್ವಿ, ಇವನು ಬೇರೆ ಗೇಮ್ಸ್ ಆಡೋಕ್ಕೆ ಹೋದ, ಒಂದು 400 ಎಣ್ಣೆನೋ ವೇಸ್ಟ್ ಮಾಡ್ಕೊಂಡ. ಸೀದಾ ಹೇಳ್ಕೊಂಡು ಬಂದೆ, ಇನ್ನಿಲ್ಲೇ ಇದೆ. ಒಂಥರ ಅಡಿಕ್ಷನು. ಹಾಕ್ದಂಗೂ ಆಡೋಣ ಗೆಲ್ಲಬೇಕು ಅಂತ ಎಷ್ಟು ಜನ ಒಳ್ಳೆ ಹುಚ್ಚರ ಥರ ಆಡ್ತಾ ಇದ್ರಲ್ಲಿ. ಬಟ್ ನಿಜವಾಗ್ಲೂ ಒಂಥರ ಅಡಿಕ್ಷನ್ ಇದೆ. ಲಾಸ್ಟ್ ಇಯರು ಇದೇ ಹೊತ್ತಲ್ಲಿ ಇದೇ ಸೇಮ್ ಪ್ಲೇಸಲ್ಲಿ ನಾನು ರಂಜಕ್ಕ ಕೂತ್ಕೊಂಡು ವೀಡಿಯೋ ಮಾಡಿದ್ವಿ. ಹುಡುಗಿರೆಲ್ಲ ಏನು ಚೆನ್ನಾಗಿದ್ದಾರೆ, ಪ್ಲೇಸ್ ಎಷ್ಟು ಸಖತ್ತಾಗಿದೆ, ಎಲ್ಲರಿಗೂ ಕರೆದ್ಬಿಟ್ಟು ಮೇಕಪ್ ಮಾಡಬೇಡ ಅನ್ಸುತ್ತೆ, ಅಷ್ಟು ಬೆಳ್ಳಗಿದ್ದಾರೆ ಹುಡುಗಿರು ಅಂತ ಹೇಳಿ. ಆವಾಗ ಅಂದ್ಕೊಂಡೇ ಇರಲಿಲ್ಲ ಅಗೇನ್ ಮತ್ತೆ ಇದೇ ಪ್ಲೇಸಿಗೆ ಬಂದು ಇದೇ ಸೀಟಲ್ಲಿ ಕುತ್ಕೊಂಡು ವೀಡಿಯೋ ಮಾಡ್ತೀನಿ ಅಂತ. ಸೊ ಈ ವರ್ಷ ಅಗೇನ್ ಇಲ್ಲೇ ಕುತ್ಕೊಂಡು ವೀಡಿಯೋ ಮಾಡ್ತಿದ್ವಿ. ಬಟ್ ರಂಜಕ್ಕೆ ಎಲ್ಲ ರಕ್ಷಿತಿದ್ದಾನೆ. ಈ ಪ್ಲೇಸ್ ಹೆಸರು ಒಮೈದೆ ಒಕೋಚೋ ಮೆಮೊರಿ ಲೇನ್ ಅಂತ ಹೇಳ್ಬಿಟ್ಟು, ಇದೊಂಥರ ನ್ಯಾರೋ ಸ್ಟ್ರೀಟ್. ಇಲ್ಲಿ ಟೈನಿ ಬಾರ್ಸ್ಗಳು, ರೆಸ್ಟೋರೆಂಟ್ಗಳು ನಿಮ್ಗೆ ನೋಡಕ್ ಸಿಗುತ್ತೆ. ನೀವು ಈ ವಿಡಿಯೋದಲ್ಲಿ ನೋಡ್ತಿರೋದಲ್ಲ ಬಾರ್ ಅಂಡ್ ರೆಸ್ಟೋರೆಂಟ್ಸ್ ಎಷ್ಟು ಸಣ್ಣದಾಗಿರುತ್ತೆ. ಇಲ್ಲಿ ಏನಿಲ್ಲ ಅಂದ್ರೂ ಒಂದ್ 4 ರಿಂದ 5 ಜನ ಅಷ್ಟೇ ಕೂರ್ಬೋದು. ಲಾಸ್ಟ್ ಟೈಮು ನಾವ್ ಇಲ್ಲೇ ಬಂದು ಒಂದು ಶಾಪ್ ಅಲ್ಲಿ ಏನೋ ತಿಂದಿದ್ವಿ. ಸೊ ಹಂಗಾಗಿ ಇವಾಗ ಅದೇ ಶಾಪ್ ನ ಹುಡ್ಕೊಂಡು ಅಲ್ಲೇ ಹೋಗಿ ತಿನ್ನೋಣ ಅಂತ. ಬಿಕಾಸ್ ಲಾಸ್ಟ್ ಟೈಮ್ ಅಲ್ಲಿ ಏನ್ ತಿಂದಿದ್ವಿ ಎಲ್ಲ ಫುಡ್ ನಮ್ಗೆ ಇಷ್ಟ ಆಗಿತ್ತು. ಅದಕ್ಕೋಸ್ಕರ ಆ ಶಾಪ್ ನ ಹುಡುಕ್ತಾ ಇದೀವಿ. ನನ್ನ ಹಳೆ ಯೂಟ್ಯೂಬ್ ವಿಡಿಯೋ ಕಂಪೇರ್ ಮಾಡಿ ಇದೇ ಶಾಪ್ ಅದೇ ಶಾಪ್ ಅಂತ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ. ಲಾಸ್ಟ್ ಟೈಮ್ ಬಂದಾಗ ನಾನು ಯೂಟ್ಯೂಬ್ ವಿಡಿಯೋಸ್ ಮಾಡ್ಕೊಂಡಿದ್ದೆ, ಸೊ ಹಾಗಾಗಿ ಈ ರೆಸ್ಟೋರೆಂಟ್ ನ ಹುಡ್ಕಕ್ಕೆ ಈಸಿ ಆಯ್ತು. ಇಲ್ಲಿ ಬಾರ್ಸ್ ಎಲ್ಲ ನೋಡಿ ಎಷ್ಟು ಕಾಮ್ ಅಂಡ್ ಪೀಸ್ಫುಲ್ ಆಗಿರುತ್ತೆ. ಕುತ್ಕೊಂಡು ತೂರಾಡೋ ಅಂತದೆಲ್ಲ ಕಾನ್ಸೆಪ್ಟ್ ಇಲ್ಲ. ಇಲ್ಲಿ ಕುತ್ಕೊಂಡು ಶಿಸ್ತಲ್ಲಿ ಕುಡ್ದ್ಬಿಟ್ಟು ಹೋಗ್ತಾರೆ ಅಷ್ಟೇ. ತುಂಬಾ ಸಣ್ಣದಾಗಿದೆ, 4 ರಿಂದ 5 ಜನ ಕೂರ್ಬೋದು. ಲಗೇಜಸ್ನೆಲ್ಲ ಅಲ್ಲೇ ಮೇಲ್ಗಡೆ ಇಡಕ್ಕೆ ಒಂದು ರ್ಯಾಕ್ ಕೊಟ್ಟಿರ್ತಾರೆ, ಅಲ್ಲೇ ಇಡ್ಬೇಕು. ಫೈನಲಿ ನಮ್ಗೆ ಅಂಗಡಿ ಸಿಕ್ಕಿ ಲಾಸ್ಟ್ ಟೈಮ್ ಏನು ಆರ್ಡರ್ ಮಾಡಿದ್ವಿ ಅದನ್ನೇ ಆರ್ಡರ್ ಮಾಡಿದ್ವಿ. ಬಟ್ ಆದರೆ ಅದು ಇವಾಗ ಅದ್ರಲ್ಲಿ ಯಾವುದೋ ಒಂದೇನೋ ಚಿಕನ್ ಸೈಜ್ ಏನೋ ಕ್ರಿಸ್ಪಿ ಚಿಕನ್ ಅವೈಲೇಬಲ್ ಇಲ್ಲ ಅಂತೆ, ಹಾಯ್ ಚಿಕನ್ ಮಾತ್ರ ಸಿಕ್ತು. ಸೊ ರಕ್ಷಿತ್ ಟೇಸ್ಟ್ ಮಾಡಿಸ್ತಾ ಇದ್ವಿ. ಲಾಸ್ಟ್ ಟೈಮ್ ನಾವು ಜಪಾನ್ ಮೇಲೆ ಫಸ್ಟ್ ಟ್ರೈ ಮಾಡಿದ ಡಿಶ್ ಇದು, ಅದೇನು ಟ್ರೈ ಮಾಡ್ತಾ ಇದ್ವಿ. 120 ಸಮಥಿಂಗ್ ಅದು ಇಷ್ಟು ಹೊಡೆದು ಒಂದೇ ಶಾರ್ಟ್. ಕಾಂಪ್ಲಿಮೆಂಟ್ರಿ ಅವರೆಕಾಳು ಎಂಜಾಯ್ ಮಾಡ್ತಾರೆ. ಚೆನ್ನಾಗಿರುತ್ತಲ್ಲ, ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಅದು ಫ್ರೀಯಾಗಿ ಕೊಡ್ತಾರೆ ಇಲ್ಲಿ. ಬಾರಿಗೆಲ್ಲ ಬಂದರೆ ಅವನ್ ಫ್ರೀಯಾಗಿ ಕೊಡ್ತಾರೆ. ಜಪಾನಿಗೆ ಬಂದು ಜಪಾನೀಸ್ ತಿನ್ನೋದು ಕಲ್ತ್ಬಿಟ್ಟಿದ್ದಾನೆ. ತಿನ್ನೋ ಆಗ್ಬೋದಲ್ಲ ರಕ್ಷು? ಅಪ್ಪ ಯಾವಾಗ ಕಲ್ತೀಯೋ ನಂಗೆ ಗೊತ್ತಿಲ್ದಂಗೆ. ತಿನ್ನು ತಿನ್ನು. ನೈಸಾ?
ಇಲ್ಲಿ ಕುಡಿಯೋರ್ ಮಾತ್ರ ಬಾರಿಗೆ ಬರ್ಬೇಕು ಅಂತ ಇಲ್ಲ, ನಮ್ಗೆ ಕೂಲ್ ಡ್ರಿಂಕ್ ಸಮೇತನೂ ಸಿಗುತ್ತೆ. ಅದನ್ನ ತಗೊಂಡು ನಮ್ಗೆ ಏನ್ ಸ್ಟಾಟಸ್ ಬೇಕು ತಿಂದು ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿಂದ ಹೋಗ್ಬೋದು. ಈ ಬಾರ್ ಅಂಡ್ ರೆಸ್ಟೋರೆಂಟ್ ಕಾನ್ಸೆಪ್ಟ್ ಅಂತೂ ನಂಗೆ ತುಂಬಾನೇ ಇಷ್ಟ ಆಯ್ತು. ಇಂಡಿಯಾದಲ್ಲಿರುವ ಲೋಕಲ್ ಬಾರ್ ಅಂಡ್ ರೆಸ್ಟೋರೆಂಟ್ಗೂ ಜಪಾನ್ ಅಲ್ಲಿರುವಂತಹ ಲೋಕಲ್ ಬಾರ್ ಅಂಡ್ ರೆಸ್ಟೋರೆಂಟ್ಗೂ ಬಹಳ ಡಿಫರೆನ್ಸ್ ಇರುತ್ತೆ. ಇಲ್ಲಿ ಫುಲ್ ಪೀಸ್ ಅಂಡ್ ಕಾಮ್ ಆಗಿದ್ರೆ ಇಂಡಿಯಾದಲ್ಲಿ ಫುಲ್ ಸೌಂಡ್. ಮತ್ತೆ ಜಪಾನ್ ಅಲ್ಲಿರುವಂತಹ ಲೋಕಲ್ ಬಾರಿಗೆ ಹೆಣ್ಮಕ್ಳು ಸಮೇತನು ಆರಾಮ್ಸೆ ಹೋಗ್ಬೋದು ಧೈರ್ಯದಲ್ಲಿ. ಸೊ ಹೀಗಿತ್ತು ನಮ್ಮ ಶಿಂಜುಕು ಡೇ ಟ್ರಿಪ್. ಶಿಂಜುಕುನೆಲ್ಲ ಎಕ್ಸ್ಪ್ಲೋರ್ ಮಾಡಿ ನಾವು ವಾಪಸ್ ಮನೆಗೆ ಬಂದ್ವಿ. ಸೊ ಇದು ಇವತ್ತಿನ ವಿಡಿಯೋ. ಹೋಪ್ ನಿಮಗೆಲ್ರಿಗೂ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಅಂಡ್ ಮರಿದೆ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.